ಹಲೋ. ಏನೋ ಎಷ್ಟು ಸತಿ ಕಾಲ್ ಮಾಡೋದು, ಕಾಲೇ ಕನೆಕ್ಟ್ ಆಗ್ತಾ ಇಲ್ಲ ಮಗ. ಅದು ಲೇ ಹುಚ್ಚ, ನಿಂಗೆ ಎಷ್ಟು ಸಲ ಹೇಳೋದು? ಏನಕ್ಕೆ ಅವಳಿಂದ ಬೀಳ್ತಾ ಇದೆಯಾ? ಅವಳು ಬೇಡ ಅಂತಿದ್ದಾಳೆ ತಾನೆ, ಬಿಡು. ಮಗ ಚೇಂಜ್ ಆಗಿದಂತ ಬಿಡೋಕ್ಕಾಗಲ್ವೋ? ಹಂಗೆ ಬಿಟ್ರೂ ಪ್ರಯೋಜನ ಇಲ್ಲ. ಅವಳು ನನ್ನ ಬಿಟ್ಟೋದ್ಮೇಲೆ ನನ್ನ ಲೈಫಲ್ಲಿ ಏನೂ ಚೇಂಜ್ ಆಗಿಲ್ವೋ? ಹಾಗಿದ್ರೆ ಟೈಮ್ ಒಂದು ಚೇಂಜ್ ಆಗಿರುತ್ತೆ ಅಷ್ಟೇ. ಆದರೆ ಅವ್ನ ಮೇಲಿರೋ ಪ್ರೀತಿ ಒಂದು ಚೂರು ಕಮ್ಮಿ ಆಗಿಲ್ಲ ಮಗ. ಅದಾಗೋದು ಇಲ್ಲ. ಲೇ, ಒಬ್ಬ ಫ್ರೆಂಡ್ ಆಗಿ ಇಷ್ಟೊಂದು ನೋವು ಪಡ್ತಾ ಇದೆಯಾ ಅಂದ್ರೆ ನನ್ನ ಕೈಯಲ್ಲಿ ನೋಡಕ್ ಆಗ್ತಿಲ್ಲ ಕಣೋ. ಮಗ 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 ಇನ್ನೊಂದು 2 ದಿವಸ ಮಗ, ಎಲ್ಲ ಸರಿ ಹೋಗುತ್ತೆ. ಅವಳೇ ಮಾತಾಡ್ತಾಳೆ. ಹಾ ಸರಿ, ನೀನೆಲ್ಲಿದ್ಯಾ? ಆಚೆ ಹೋಗೋಣ, ಬರ್ತೀಯಾ? ಲವ್, ಕೆಲಸ ಸಿಕ್ತಲ್ಲೋ, ಅತ್ತೆ ಮನೆಗೆ ಬಂದಿದ್ದೀನಿ. ಸಂಜೆ ಒಳಗಡೆ ಬಂದ್ಬಿಡ್ತೀನಿ. ವೆಂಕಿಗೆ ಹೇಳ್ತೀನಿ, ಅವ್ನು ಬಂದು ಪಿಕ್ ಮಾಡ್ತಾನೆ. ಸರಿನಾ? The person you are trying to call is currently busy. ಹಲೋ. ಲೇ ದೇವ ಕಾಲ್ ಮಾಡಿದ್ನೋ, ನಿನ್ಗೆ ಕಾಲ್ ಮಾಡಕ್ ಹೇಳ್ದ. ಅದ ಅವನಿಗೆ ಆಚೆ ಹೋಗೋಣ ಅಂತಂದ್ರೆ ನಿನ್ಗೆ ಹೇಳ್ತೀನಿ ಅಂದ. ಸರಿ, ನೀನೆಲ್ಲಿದ್ಯಾ? ನಾನಾ JP ನಗರದಲ್ಲಿದ್ದೀನೋ. ಸರಿ, ಅವನೆಲ್ಲಿದ್ದಾನಂತ? ಅವನ ಅವ್ರ ಅತ್ತೆ ಮನೆಗೆ ಹೋಗೋಣಂತೆ. ಸರಿ, ನಿಂಬಾ. ಎಷ್ಟು ಸಲ ಹೇಳುದು ನಿಂಗೆ ಕಾಲ್ ಮಾಡ್ಬೇಡ ಅಂತ? ಒಂದ್ಸಲ ಹೇಳಿದ್ರೆ ಅರ್ಥ ಆಗೋದಿಲ್ವಾ? ಒಂದ್ಸಲ ನನ್ನ ಮಾತು ಕೇಳು. ಕೇಳಿದಾದ್ಮೇಲೆ ನಿಂಗೆ ಅದೇ ಅನ್ಸುತ್ತಂದ್ರೆ ನಿನ್ನಿಷ್ಟ. ಹೇಳು. ಏನಾಯ್ತು? ಏನೂ ಆಗಿಲ್ಲ. ಆದ್ರೂ ನಿಂಗೆ ನಾಚಿಕೆ ಆಗೋದಿಲ್ವಾ? ಒಂದ್ಸಲ ಹೇಳಿದ್ರೆ ಅರ್ಥ ಆಗೋದಿಲ್ವಾ? ಪದೇ ಪದೇ ಕಾಲ್ ಮಾಡ್ತೀಯಾ? ನಿನಗೆ ನನ್ನ ಮೇಲೆ ಸ್ವಲ್ಪ ಆದ್ರೂ ಪ್ರೀತಿ ಇದ್ರೆ ಇನ್ಯಾವತ್ತೂ ನನಗೆ ಕಾಲ್ ಮಾಡಿ ಡಿಸ್ಟರ್ಬ್ ಮಾಡಬೇಡ. ನಾನೊಂದಿನ ಕೇಳಲ್ಲ? ನನ್ನೊಂದ್ಸಲ ಮೀಟ್ ಆಗು, ಮೀಟ್ ಮಾಡಿ ಮಾತಾಡು. ಮಾತಾಡಿದ್ಮೇಲೆ ನನ್ನ ಡಿಸಿಷನ್ ಅದೇ ಆದ್ರೆ ನನ್ನ ಲೈಫಲ್ಲಿ ನಿಂಗೆ ತೊಂದರೆ ಕೊಡಲ್ಲ. ಸರಿ, ಆದ್ರೆ ಇವತ್ತೇ ಲಾಸ್ಟ್ ಟೈಮ್. ಸರಿ, ಯಾವಾಗ ಸಿಗೋಣ? ಇನ್ನೇನು ಟಾರ್ಚರ್ ನಂಗೆ ತಡಿಯಕ್ಕಾಗೋದಿಲ್ಲ. ಇವತ್ತೇ ಸಿಗೋಣ. ಸಂತು, ಸಂತು ಹೆಂಗಿದ್ಯಾ? ಪ್ರೀತಿ ಮಾಡಿ ಬಿಟ್ಟೋಗಡೆ ಹುಡುಗನ್ನ ಪ್ರತಿಯೊಂದು ಹುಡುಗಿ ಕೇಳೋ ಕ್ವಶನ್ ಇದು. ಏನೋ ಸುಮ್ಮನೆ ಚೆನ್ನಾಗಿರ ಅಂತ ಹೇಳ್ಬೋದು ಗೀತಾ, ಆದ್ರೆ ನಿಜವಾಗ್ಲೂ ಚೆನ್ನಾಗಿಲ್ಲ. ಇನ್ನು ನಮ್ಮಿಬ್ರಿಗೂ ಸೆಟ್ ಆಗೋದಿಲ್ಲ. ನಮ್ಮ ಮನೇಲಿ ನನಗೆ ಹುಡುಗನ್ ನೋಡ್ತಿದ್ದಾರೆ. ಸರಿ, ಹೋಗ್ಲಿ, ಒಂದ್ಸಲ ಬಂದು ನಿಮ್ಮ ಮನೇಲಿ ಮಾತಾಡ್ಲಾ? ಏನಂತ ಕೇಳ್ತೀಯಾ? ನಿಂಗೇನಾದ್ರೂ ಕೆಲಸ ಇದೆಯಾ? ಲೈಫಲ್ಲಿ ಸೆಟಲ್ ಆಗಿದ್ಯಾ? ನನ್ನನ್ನು ಹೆಂಗ್ ನೋಡ್ಕೊಂತೀಯಾ? ಯಾಕೆ ನಗ್ತಿದ್ಯಾ? ನಿಂಗೇನಾದ್ರೂ ಲೂಸಾ? ಹೌದು, ಲೂಸೆ. ಇದುವರೆಗೂ ಅದೇ ಗುಂಗಲ್ಲಿದ್ದೆ, ಇವಾಗ ಅರ್ಥ ಆಗ್ತೈತೆ. ಏನ್ ಮಾತಾಡ್ತಿದ್ಯಾ ಸಂತು? ಪ್ರಾಬ್ಲಮ್ ನಿಮ್ಮ ಮನೆಯವ್ರಗ ಇಲ್ಲ ನಿನಗ? ಹೇಳು. ನಾಟಕ ಮಾಡಬೇಡ, ಮನ್ಸಲ್ಲಿ ಏನೈತೆ ಅಂತ ಅದನ್ನ ಹೇಳು. ನಿನ್ನ ಹತ್ರ ಮುಚ್ಚಿಡೋಕೆ ಏನಿದೆ? ನನ್ನ ಲೈಫ್ ಮೇಲೆ ನನಗೂ ಆಸೆ ಇದೆ. ನನ್ನ ಲೈಫ್ನ ಒಂದು ರೇಂಜಲ್ಲಿ ಥಿಂಕ್ ಮಾಡಿದ್ದೆ. ಆದರೆ ಆ ಲೈಫ್ನ ಈಗ ನಿನ್ನ ಜೊತೆ ಊಹೆ ಕೂಡ ಮಾಡ್ಕೊಳಕ್ಕಾಗ್ತಾ ಇಲ್ಲ. ಏನ್ ಮಾತಾಡ್ತಾ ಇದ್ದೆ ಗೀತಾ? ನಿಂಗೆ ಇನ್ನೂ ಅರ್ಥ ಆಗ್ತಿಲ್ವಾ? ನಿನಗೆ ಅಂತ ಒಂದು ಕೆಲಸ ಇಲ್ಲ, ಲೈಫಲ್ಲಿ ಸೆಟಲ್ ಆಗಿಲ್ಲ. ನಿನ್ನ ಮದುವೆ ಆಗಿ ನಾ ಹೆಂಗೆ ಖುಷಿಯಾಗಿರ್ಲಿ?
ಅಂದ್ರೆ ಏನೇನು ಉದ್ದೇಶ? ದುಡ್ಡೇ ಜೀವನನ? ದುಡ್ಡಿಲ್ಲ ಅಂದ್ರೆ ಲೈಫಲ್ಲಿ ಏನು ಸಾಧನೆ ಮಾಡಕ್ಕಾಗಲ್ಲ ಅಂತನಾ? ದುಡ್ಡೇ ಜೀವನ ಅಲ್ಲ, ಆದ್ರೆ ಜೀವನದಲ್ಲಿ ಪ್ರತಿಯೊಂದಕ್ಕೂ ದುಡ್ಡು ಬೇಕು. ದುಡ್ಡಿರೋರ್ನ ಮದ್ವೆ ಆದ್ರೆ ಒಳ್ಳೆ ಲೈಫ್ ಇರುತ್ತೆ, ಬ್ಯಾಕ್ ಗ್ರೌಂಡ್ ಇರೋರ್ನ ಮದ್ವೆ ಆದ್ರೆ ರಿಚ್ ಲೈಫ್ ಸಿಗುತ್ತೆ. ಸೊ ಈ ಲವ್ ಗಿವು ಅಂತೆಲ್ಲ ನನ್ನ ಲೈಫ್ ಹಾಳು ಮಾಡ್ಕೊಳಕ್ಕಾಗಲ್ಲ. ಹಬ್ಬ, ಇಷ್ಟೊಂದು ಜ್ಞಾನದೇ ಯಾವಾಗೆ ಬಂತು ನಿಂಗೆ? ಏನಂದೆ? ದುಡ್ಡಿರೋರ್ನ ಮದುವೆ ಮಾಡ್ಕೊಂಡ್ರೆ ಒಳ್ಳೆ ಲೈಫ್ ಇರುತ್ತಾ? ಮನ್ಸಿಂದ ನೋಡಿದ್ರೆ ಎಲ್ಲ ಅರ್ಥ ಮಾಡ್ಕೊಬೋದು ಗೀತಾ. ನನಗೂ ನಿಮ್ಮ ಪರಿಚಯ ಆಕಿನ ಮುಂಚೆ ನನ್ನ ಲೈಫೆಲ್ಲ ನನ್ನ ಕೈಯಲ್ಲಿ ಐತೆ ಅನ್ಕೊಂಡೆ. ಆದರೆ ನಿನ್ನ ಪರಿಚಯ ಆದಮೇಲೆ ನನ್ನ ಪ್ರಪಂಚ ನಿನ್ನೆ ಅನ್ಕೊಂಡಲ್ಲ ಗೀತಾ. ಇದೇ ನೋಡು, ಪ್ರತಿಯೊಂದಕ್ಕೂ ಮಿಡಿಲ್ ಕ್ಲಾಸ್ ಮಾತಾಡ್ಕೊಂಡು ನನ್ನ ಕೈ ಲೈಫ್ ಲೀಡ್ ಮಾಡೋಕ್ಕಾಗಲ್ಲ. ಏನಂದೆ? ಮಿಡಿಲ್ ಕ್ಲಾಸಾ? ಮಿಡಿಲ್ ಕ್ಲಾಸ್ ಅಂದ್ರೆ ಏನಂತ ಗೊತ್ತಾ ನಿಂಗೆ? ಯಾರೋ ಸಂಪಾದನೆ ಮಾಡೋ ದುಡ್ಡು ಮೇಲೆ ಆಸೆ ಇರಲ್ಲ, ಇರೋ ಆಸೆ ಹೋಗುತ್ತಂತ ಭಯ ಇರಲ್ಲ, ಇಲ್ಲದೇ ಇರೋ ಆಸೆ ಬರುತ್ತಂತ ದುರಾಸೆ ಇರಲ್ಲ. ಬದುಕೋದಕ್ಕೆ ದುಡ್ಡು ಬೇಕಂತ ನಾವು ಅನ್ಕೊಂತೀವಿ, ದುಡ್ಡಿದ್ರೇನೆ ಬದುಕೋಕ್ಕಾಗೋದು ಅಂತ ನೀವು ಅನ್ಕೊಂತೀರಾ. ಇದೇ ನೋಡು ನನಗೂ ನಿಂಗಿರೋ ವ್ಯತ್ಯಾಸ. ಪ್ರೀತಿ ಇರೋ ಜಾಗದಲ್ಲಿ ಕಮಿಟ್ಮೆಂಟ್ ಎಲ್ಲ ಯಾವುದು ಉಳಿಯಲ್ಲ ಗೀತಾ. ಒಂದ್ಸಲ ಯೋಚನೆ ಮಾಡು ಗೀತಾ. ಯೋಚನೆ ಮಾಡಕ್ಕೆ ಏನೂ ಇಲ್ಲ, ನಾನು ನಿನ್ ಜೊತೆ ಇರಲ್ಲ. ಸರಿ ಹೋಗ್ಲಿ, ನನ್ನ ಫ್ರೆಂಡ್ ಜೊತೆ ಇರ್ತೀಯಾ? ಅವನ ಅವ್ರ ಅತ್ತೆ ಮನೆಗೆ ಹೋಗವನಂತೆ. ಸರಿ ಬಾ. ಲೋ ಸಂತು ವೆಂಕಿನೋ? ಹೌದು, ವೆಂಕಿನೇ ಅವ್ರ ಅತ್ತೆ ಮನೆಗೆ ಹೋಗವನಂತೆ. ಲೋ ಸಂತು ವೆಂಕಿನೋ? ನನ್ನ ಕಣ್ಣು ಮುಂದೆನೇ ಹೋಗ್ತಾವನೋ. ಹಿಂದೆ ಈತನು ಅವಳು ಕಣ್ಣು ಮುಂದೆನೆ ಹೋಗ್ತಾವ್ರೋ. ಏನ್ ಮಾತಾಡ್ತಾ ಇದೀಯೋ? ಕಣ್ಣು ಮುಂದೆನೆ ಹೋಗ್ತಾವ್ರೋ. ಏನೋ ಯಾವಾಗ ಬಂದೆ ಅತ್ತೆ ಮನೆಯಿಂದ? ಲವ್ ಕೆಲಸ ಸಿಕ್ತಲ್ಲೋ, ಅತ್ತೆ ಮನೆಗೆ ಬಂದಿದ್ದೀನಿ. ಸಂಜೆ ಒಳಗಡೆ ಬಂದ್ಬಿಡ್ತೀನಿ. ವೆಂಕಿಗೆ ಹೇಳ್ತೀನಿ, ಅವ್ನು ಬಂದು ಪಿಕ್ ಮಾಡ್ತಾನೆ. ಸರಿ, ಯಾವಾಗ ಸಿಗೋಣ? ಇನ್ನೇನು ಟಾರ್ಚರ್ ನಂಗೆ ತಡಿಯಕ್ಕಾಗೋದಿಲ್ಲ, ಇವತ್ತೇ ಸಿಗೋಣ. ಎಷ್ಟು ಸಲ ನನ್ನ ಬಾವ ಅಂತ ಕರೆದಿರ್ತೀಯ? ಫ್ರೆಂಡ್ ಲವರ್ ಒಂದ್ಸಲ ನಿನಗೆ ತಂಗಿ ಅಂತ ಅನ್ಸಿಲ್ವೇನೋ? ಒಂದ್ ಹುಡುಗಿ ಮೋಸ ಮಾಡಿದ್ರೆ ಆ ನೋವು ಬಂದು ಫ್ರೆಂಡ್ ಹತ್ರ ಹೇಳ್ಕೊಂತೀವ. ಆದ್ರೆ ಫ್ರೆಂಡೇ ಇದಕ್ಕೆ ಕಾರಣ ಆದ್ರೆ ನಂಬಕ್ಕೆ ಆಗ್ತಾ ಇಲ್ವೋ? ಆದ್ರೆ ಸಂತು, ನೀ ಬಿಟ್ಕೊಟ್ಟಿರೋ ಕೆಲ್ಸಕ್ಕಿಂತ ಅವಳು ನಿನಗೆ ಇಂಪಾರ್ಟೆಂಟ್ ಕೊಟ್ಟಿಲ್ಲ ಕಣ. ಏನೋ ಇದ್ದಕ್ಕೋಗೋ ಸೈನಿಕ ತರ ಅಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಯುದ್ಧನೇ ಆಗಂಗಿದೆ, ಗೊತ್ತಲ್ಲ ನಮ್ಮಪ್ಪ ಬಗ್ಗೆ. ಪ್ರತಿಯೊಂದ್ರಲ್ಲೂ ನಾನೇ ಮುಂದಿರ್ಬೇಕನ್ನೋ ಆಸೆ. ಆದ್ರೆ ಈಗ ಸಿಕ್ಕಿಲ್ಲ ಅಂದ್ರೆ. ಇನ್ನೂ ಇಂಟರ್ವ್ಯೂ ಆಗಿಲ್ವಲ್ಲೋ? ಇರೋದೊಂದು ಕೆಲಸ ಇಡೀ ಕ್ವಾರ್ಟರ್ಸ್ಗೆ ಗೊತ್ತು, ಆ ಕೆಲಸ ನಿಂಗೆ ಸಿಗುತ್ತೆ ಅಂತ. ಇವಾಗ ಆಸೆ ಪಟ್ಟು ಅರ್ಥ ಏನಿದೆ? ನೀನೇನು ಬ್ರಹ್ಮಾಂಡ ಗುರುಜಿನೇನೋ? ಎಲ್ಲ ಫಸ್ಟೇ ತಿಳ್ಕೊಳೋದಿಕ್ಕೆ ಸ್ವಲ್ಪ ತಾಳ್ಮೆಯಿಂದ ಟ್ರೈ ಮಾಡೋ, ಎಲ್ಲ ಒಳ್ಳೇದೇ ಆಗುತ್ತೆ. ಬಾರೋ. ಬಂದೇ ಇರೋ. ನಿಮ್ಮಪ್ಪಗಿರೋದು ದುರಾಸೆ ಅಲ್ಲೋ, ಆಸೆ. ನನ್ನ ಮಗ ಯಾರ ಹತ್ರನು ಕೈ ಚಾಚಬಾರ್ದು ಅಂತ ಚಿಕ್ಕ ಆಸೆ. ನಿಮ್ಮಪ್ಪಗಿರೋ ಅಷ್ಟು, ನಿಮ್ಮಪ್ಪ ಸಂಪಾದನೆ ಮಾಡಿದಿರೋ ಅಷ್ಟು ನಿನ್ ಕೆಲಸ ಯಾವುದು? ಲೇ ಸಂತು, ಬಾರೋ ಬೇಗ, ಟೈಮ್ ಆಗುತ್ತಾ? ಬಂದೇ ಇರೋ. ಯೋಚನೆ ಮಾಡು, ಎಲ್ಲ ಒಳ್ಳೇದೇ ಆಗುತ್ತೆ. ಆಲ್ ದಿ ಬೆಸ್ಟ್. ಲೋ, ಇಂಟರ್ವ್ಯೂಗೆಲ್ಲ ರೆಡಿ ಏನೋ? ನಾನು ಇಂಟರ್ವ್ಯೂ ಹೋಗ್ತಾ ಇಲ್ಲ. ಯಾಕೆ? ಇರೋದೊಂದು ಕೆಲಸ ಇಡೀ ಕ್ವಾರ್ಟರ್ಸ್ಗೆ ಗೊತ್ತು, ಆ ಕೆಲಸ ನಿಂಗೆ ಸಿಗುತ್ತೆ ಅಂತ. ಇವಾಗ ಆಸೆ ಪಟ್ಟು ಅವನಿಗೋಸ್ಕರ ಕೆಲಸ ಬಿಡ್ತೀಯ? ಇವಾಗ ನಾನು ಹೋದ್ರೆ ನನ್ನ ಕೆಲಸ ಮಾತ್ರ ಹೋಗುತ್ತೋ? ಹೋದ್ರೆ ಕೆಲಸ ಮತ್ತೆ ಪಡ್ಕೋಬೋದು, ಆದರೆ ಅವನಿಗೆ ಅವನ ಮೇಲೆ ನಂಬಿಕೆ ಹೋಗುತ್ತೆ. ಒಬ್ಬ ಫ್ರೆಂಡ್ ಆಗಿ ಇದಕ್ಕೆ ನಾವು ಏನು ಮಾಡೋಕ್ಕಾಗುತ್ತೋ? ಸರಿ ನಡಿ, ಏನು ಯೋಚನೆ ಮಾಡಬೇಡ.
ಇಲ್ಲಿ ಮನುಷ್ಯ ಕೂಡ ಇಂಪಾರ್ಟೆಂಟ್ಗಿನ ದುಡ್ಡು ಕೂಡ ಧೈರ್ಯನೇ ಜಾಸ್ತಿ ಆಗ್ಬಿಡೈತ. ಆದ್ರೂ ಜಾಸ್ತಿ ಯಾರು ನಂಬಾರ್ದು. ಮೋಸ ಮಾಡ್ತಾರಂತ ಗೊತ್ತಾದ್ರು, ಮೋಸ ಹೋಗ್ತಾ ಇದೀವಂತ ಗೊತ್ತಾದ್ರು ಯಾರನ್ನೂ ನಂಬಕ್ಕಾಗಲ್ಲ. ಆದ್ರೂ ಇವಾಗ ನನ್ನ ಫ್ರೆಂಡೇನೋ, ಅವಳನ್ನ ಚೆನ್ನಾಗಿ ನೋಡ್ಕೊ. ನಿನಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ, ಎಷ್ಟು ಬೇಕಾದ್ರೂ ಸಂಪಾದನೆ ಮಾಡ್ತೀನಿ ಅಂತ ಹೇಳ್ಬೋದು. ಆದ್ರೆ ನನ್ನ ಬ್ಯಾಕ್ಗ್ರೌಂಡ್ ನೋಡಿ, ಬ್ಯಾಂಕ್ ಬ್ಯಾಲೆನ್ಸ್ ನೋಡಿ ಬರೋ ಪ್ರೀತಿ ನನ್ಗೆ ಯಾರ್ದು ಬೇಡ. ಯಾರ್ದಾದ್ರೂ ಸರಿ, ಕೊನೆಗೆ ನಿಂದಾದ್ರೂ ಸರಿ. ಏನು ಕೊಡ್ದೆ ಹೇಳು? ಲವ್ ಮಾಡ್ಬೇಕಾದ್ರೆ ಬರೋ ಕಾರಣಗಳು ಬಿಟ್ಟೋಗ್ಬೇಕಾದ್ರೆ ಬರಲ್ಲ. ಇವತ್ತು ನನಗೆ ಹೇಳಿದ ಕತೆಗಳನ್ನ ನಾಳೆ ಅವನ್ಗೆ ಹೇಳ್ಬಾರ್ದಂತಾನೆ ಹೊಡೆದೆ. ಅವನ್ನ ಚೆನ್ನಾಗಿ ನೋಡ್ಕೊ. ಯಾಕೋ ಫೀಲ್ ಆಗ್ತಾ ಇದೆಯಾ? ನಮ್ಗೆಲ್ಲವೆಲ್ಲ ಸೂಟ್ ಆಗಲ್ಲ ಬಾ.